ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ. ಕ್ಷಮೆ ಕೇಳೋದು ಒಳ್ಳೆಯದು, ಮರೆತು ಸಹಕರಿಸೋದು ಇನ್ನೂ ಒಳ್ಳೆಯದು. ನಾವೆಲ್ಲರಿಗೂ ಒಳ್ಳೆಯವರಾಗಬೇಕಿಲ್ಲ, ಆದರೆ ನಂಬಿದವರ ಪಾಲಿಗೆ ಅತ್ಯುತ್ತಮರೆನಿಸಿಕೊಳ್ಬೇಕು. ಸಾಧ್ಯವಾದರೆ ಬೇರೆಯವರ ಕನಸಿಗೆ ಮೆಟ್ಟಿಲುಗಳಾಗು, ಆದರೆ ಮೆಟ್ಟಿಲುಗಳನ್ನು ಒಡೆಯುವ ಸುತ್ತಿಗೆಯಾಗಬೇಡ. ಜೀವನದಲ್ಲಿ ಬೆಳಿಬೇಕಾದ್ರೆ ಹಣವನ್ನು ಮಿತವಾಗಿ ಬಳಸಬೇಕು. ಸಮಾಜದಲ್ಲಿ ಬೆಳಿಬೇಕಾದ್ರೆ ಪದಗಳನ್ನು ಮಿತವಾಗಿ ಬಳಸಬೇಕು. ಯಾರನ್ನು ನೋಯಿಸಲು ಇಷ್ಟವಿರದ ವಸ್ತುಗಳಿಗೆ ಅತಿ ಹೆಚ್ಚು ಕಷ್ಟಗಳು ಬರ್ತವೆ. ದ್ವೇಷವು ದ್ವೇಷದಿಂದ ಗೆಲ್ಲುವುದಿಲ್ಲ, ಆದರೆ ಪ್ರೀತಿಯಿಂದ ಮಾತ್ರ ಗೆಲ್ಲಬಹುದು. ಇದು ಶಾಶ್ವತ ನಿಯಮ. ನಾವೇನನ್ನ ಕಳೆದುಕೊಂಡಿರ್ತೀವೋ ಅದಕ್ಕಿಂತ ಶ್ರೇಷ್ಠವಾದದನ್ನೇ ಪಡೆಯುತ್ತೇವೆ. ಕಾಯುವ ತಾಳ್ಮೆ ನಮ್ಮಲ್ಲಿರ್ಬೇಕಷ್ಟೇ. ನಿನ್ನ ನೋಯಿಸಿದವರ ಮುಂದೆ ಕಲ್ಲಾಗಿ ಬದುಕು, ನಿನ್ನ ಪ್ರೀತಿಸುವವರ ಮುಂದೆ ಹೂವಾಗಿ ಬದುಕು, ನಿನ್ನಿಂದ ಏನು ಆಗುತ್ತೆ ಅನ್ನುವವರ ಮುಂದೆ ಸಾಧಿಸಿ ಬದುಕು. ನೀನು ಹುಟ್ಟುವ ಮನೆತನ ನೀ ಮಾಡಿದ ಕರ್ಮಗಳ ಆಧಾರದ ಮೇಲೆ ನಿರ್ಧಾರವಾಗ್ತದೆ. ನೀ ಸಾಯುವ ರೀತಿ ಕೂಡ ನಿನ್ನ ಕರ್ಮಗಳ ಮೇಲೆ ಆಧಾರವಾಗಿರ್ತದೆ. ಹುಟ್ಟು ಮತ್ತು ಸಾವು ಎರಡೂ ಕೂಡ ಕರ್ಮಗಳ ಆಧಾರದ ಮೇಲೆ ನಿರ್ಧಾರವಾಗುವ ಕಾರಣ ನೀನು ಶ್ರೇಷ್ಠ ಕರ್ಮಗಳನ್ನೇ ಮಾಡು. ಸದಾ ನಗುವ ಆಸೆ ನನ್ನದು, ನನ್ನ ನಗು ಕಿತ್ತುಕೊಳ್ಳುವ ಆಸೆ ಸಮಯದು. ಜೀವನದಲ್ಲಿ ಯಾವತ್ತೂ ನಟಿಸಬೇಡ, ನೀನ್ ಹೇಗಿದ್ದೀಯಾ ಹಾಗೆ ಇರು. ಯಾರನ್ನೂ ಮೆಚ್ಚಿಸುವ ಪ್ರಯತ್ನ ಮಾಡಬೇಡ, ಯಾಕಂದ್ರೆ ನಟನೆ ಒಮ್ಮೆ ಅಭ್ಯಾಸವಾದ್ರೆ ಜೀವನ ಪೂರ್ತಿ ನಟಿಸುತ್ತಲೇ ಇರಬೇಕಾಗುತ್ತೆ. ದೈವ ಹೇಳುತ್ತೆ, ನೋಯಿಸಿದವರನ್ನು ಕೂಡ ದ್ವೇಷಿಸಬೇಡ, ಯಾಕಂದ್ರೆ ಕರ್ಮ ಯಾವತ್ತೂ ನೋಡ್ತಿರುತ್ತೆ. ಪರಮಾತ್ಮನಿಗಿಂತ ಹೆಚ್ಚಾಗಿ ಕರ್ಮಗಳಿಗೆ ಹೆದರಬೇಕು, ಯಾಕಂದ್ರೆ ಪರಮಾತ್ಮ ಕ್ಷಮಿಸಬಹುದು, ಆದರೆ ಕರ್ಮ ಎಂದು ಕ್ಷಮಿಸೋದಿಲ್ಲ. ಯೋಗ್ಯತೆ ಇದ್ದವನಿಗೆ ಯೋಗ ಬಂದೇ ಬರ್ತದೆ. ಗೆಲುವಿಗಾಗಿ ಶ್ರಮಪಟ್ಟವನಿಗೆ ತಡವಾದರೂ ಗೆಲುವು ಸಿಕ್ಕೇ ಸಿಗ್ತದೆ. ನಮ್ಮ ಮನಸ್ಸು ಚಂಚಲವಾಗಬಾರ್ದು ಅಷ್ಟೇ. ಸಾವಿರಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ, ತಾಳ್ಮೆ. ಇತ್ತೀಚಿನ ದಿನಗಳಲ್ಲಿ ಸುಳ್ಳು ಹೇಳುವವರೇ ಸಂಬಂಧಗಳನ್ನು ಉಳಿಸಿಕೊಳ್ಳುತ್ತಿದ್ದಾರೆ. ಸತ್ಯ ಹೇಳುವವರು ಒಂಟಿಯಾಗುತ್ತಿದ್ದಾರೆ. ಒಂದು ವಸ್ತು ಒಡೆದು ಹೋದರೆ ಅಲ್ಲಿ ಶಬ್ದ ಮಾತ್ರ ಬರುತ್ತೆ, ಮನಸ್ಸು ಒಡೆದು ಹೋದ್ರೆ ಅಲ್ಲಿ ನಿಶಬ್ದ ಮಾತ್ರ ಉಳಿಯುತ್ತೆ. ವಿಶಾಲ ಆಕಾಶವನ್ನು ಚಿಕ್ಕ ಕಣ್ಣಿನಲ್ಲಿ ನೋಡಬಹುದು, ಆದರೆ ಒಂದು ಒಳ್ಳೆಯ ಹೃದಯವನ್ನು ನೋಡಬೇಕಾದ್ರೆ ನಮ್ಮ ಮನಸ್ಸು ವಿಶಾಲವಾಗಿರಬೇಕು. ಎಲ್ಲಿ ಯಾರ ಹೆಸರಿನ ಅನ್ನವಿರ್ತದೆಯೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತದೆ. ಯಾರೋ ಕೊಟ್ಟಿದ್ದನ್ನು ತಿನ್ನೋದಿಲ್ಲ, ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾರೆ. ಮನಸ್ಸು ಮಾಡಿದ್ರೆ ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲೂ ನಗುವವರನ್ನ ಮಾತ್ರ ಸೋಲಿಸಲು ಸಾಧ್ಯವಿಲ್ಲ. ನನ್ನನ್ನು ಅಳೆಯುವ ತಕ್ಕಡಿ ಯಾರ ಬಳಿಯೂ ಇಲ್ಲ, ನನ್ನ ಮೌನವನ್ನು ಅರಿಯುವ ಶಕ್ತಿ ಯಾರಿಗೂ ಇಲ್ಲ. ನಾನು ಯಾರ ನೆರಳನ್ನು ಹಿಂಬಾಲಿಸೋದಿಲ್ಲ, ನನ್ನದೇ ದಾರಿಯಲ್ಲಿ ಸಾಗುವ ಒಂಟಿ ಪಯಣಿಗ ನಾನು. ನನ್ನ ಸಾಮ್ರಾಜ್ಯಕ್ಕೆ ನಾನೇ ಅಧಿಪತಿ. ನಂಬಿಸಿ ದ್ರೋಹ ಮಾಡಿದವರಿಗೂ ಧನ್ಯವಾದ ಹೇಳಲೇಬೇಕು. ಯಾಗೊತ್ತಾ, ಎಲ್ಲರ ಮೇಲೂ ನಂಬಿಕೆ ಇಡಬಾರದು ಎಂಬ ಪಾಠ ಕಲಿಸಿಕೊಟ್ಟಿದ್ದಕ್ಕೆ. ಇತರರಿಗೆ ಧಾರಾಳವಾಗಿ ಕೊಟ್ಟರು ಎಳ್ಳಷ್ಟು ಕಡಿಮೆಯಾಗದ ಸಂಪತ್ತು ಅಂದರೆ ಒಳ್ಳೆಯ ಮಾತುಗಳು. ಪ್ರಯತ್ನ ಯಾವತ್ತೂ ವ್ಯರ್ಥವಾಗಲ್ಲ. ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ, ಪ್ರತಿಫಲ ತಾನಾಗಿ ನಿಮ್ಮನ್ನ ಹುಡುಕಿಕೊಂಡು ಬರ್ತದೆ. ಯಾರು ಯಾರನ್ನು ಉದ್ಧಾರ ಮಾಡೋಕ್ಕಾಗಲ್ಲ, ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ. ಅವರವರ ಆಲೋಚನೆಯೇ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗೋದಕ್ಕೆ ಮೂಲ ಕಾರಣವಾಗಿರ್ತದೆ. ನೋವುಗಳನ್ನು ಸಹಿಸಿಕೊಂಡು ನಡೆಯುವುದೇ ಜೀವನ. ಕಾರಣ ನಮ್ಮ ಪರಿಸ್ಥಿತಿ ಎಲ್ಲರಿಗೂ ಅರ್ಥ ಆಗಲ್ಲ. ನೀನು ಯಾವತ್ತಿಗೂ ನೀನಾಗಿರು. ಬೇರೆಯವರಿಗೆ ಇಷ್ಟವಾಗಿಲ್ಲವೆಂದ್ರೆ ಅದು ಅವರ ಸಮಸ್ಯೆ. ನಾವು ಇತರರ ಬಗ್ಗೆ ವಹಿಸುವ ಕಾಳಜಿ ನಮ್ಮ ಸ್ವಂತ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಬಹಳಷ್ಟು ಸಾಧಿಸಬಹುದು. ಜೀವನದಲ್ಲಿ ಕಾಯುವುದನ್ನು ಕಲಿಬೇಕು. ಎಲ್ಲ ನಡೆಯುವುದು ಸಮಯಕ್ಕೆ ಸರಿಯಾಗಿ ಹೊರತು ನಮ್ಮ ಅವಸರದಂತೆ ಅಲ್ಲ. ಅನುಭವ ಹೆಚ್ಚಾದಷ್ಟು ಮನಸ್ಸು ಗಟ್ಟಿಯಾಗುತ್ತೆ. ಮನಸ್ಸು ಗಟ್ಟಿಯಾದಷ್ಟು ಆತ್ಮಸ್ಥೈರ್ಯ ಹೆಚ್ಚುತ್ತೆ. ತಪ್ಪಿದ್ರೆ ತಲೆಬಾಗಿ, ಇಲ್ಲದಿದ್ರೆ ಎಂದಿಗೂ ತಲೆಬಾಗಬೇಡಿ. ಯಾಕಂದ್ರೆ ವ್ಯಕ್ತಿತ್ವ ಹಾಗೂ ಎಲ್ಲದಕ್ಕಿಂತಲೂ ದೊಡ್ಡದು ಸ್ವಾಭಿಮಾನ. ತುಂಬ ಇಷ್ಟಪಟ್ಟಾಗ ಸಿಗುವುದು ನೋವು, ತುಂಬ ನೊಂದಾಗ ಸಿಗುವುದು ತಿಳುವಳಿಕೆ, ತುಂಬ ತಿಳುವಳಿಕೆ ಬಂದಾಗ ಸಿಗುವುದು ಅನುಭವ. ಆ ಅನುಭವವೇ ಈ ಜೀವನ. ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕೇವಲ ಆತ್ಮತೃಪ್ತಿಗಾಗಿ ಕೆಲಸ ಮಾಡಿದಾಗ ಮೋಸ ಹೋದಾಗಲೂ ದುಃಖವಾಗುವುದಿಲ್ಲ. ಪ್ರಪಂಚವು ಬಹಳ ವಿಶೇಷವಾಗಿದೆ. ಒತ್ತಾಯವಾಗಿ ಯಾರ ಜೊತೆಯೂ ಬದುಕುವ ಪ್ರಯತ್ನ ಮಾಡಬೇಡಿ. ನಿಮ್ಮನ್ನ ಗೌರವಿಸುವವರು ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಇದೇ ನಿಜವಾದ ಸತ್ಯ. ಎಡವಿದಾಗಲೇ ತಿಳಿಯುವುದು ಸರಿಯಾಗಿ ನಡೆಯಬೇಕಿತ್ತೆಂದು, ಸೋತಾಗ್ಲೇ ಮನದಟ್ಟಾಗೋದು ಗೆಲುವು ಎಷ್ಟು ಮುಖ್ಯವೆಂದು. ಒಬ್ಬರ ಮನೆ ಬೆಳಗದಿದ್ದರೂ ಪರವಾಗಿಲ್ಲ, ಮುಳುಗದಂತೆ ಇರಬೇಕು. ಕಾರಣ ಕತ್ತಲು ಬೆಳಕಿನ ಆಟ ಯಾರನ್ನೂ ಬಿಟ್ಟಿಲ್ಲ. ನಮ್ಮಿಂದ ಬರುವ ಪ್ರತಿ ಆಲೋಚನೆಯು ಒಬ್ಬರಿಗೆ ಬೆಳಕು ಕೊಡುವ ತರ ಇರಬೇಕೇ ಹೊರತು ಕತ್ತಲಿನ ಕೋಣೆಗೆ ತಳ್ಳುವ ತರ ಇರಬಾರದು.
ಈಗೀಗ ಯಾರೊಡನೆ ವಾದ ಮಾಡುವ ಮನಸ್ಸಿಲ್ಲ. ಹಾಗಂತ ತಪ್ಪು ಮಾಡಿರುವೆ ಅಂತಲ್ಲ. ಅರ್ಥ ಮಾಡಿಕೊಳ್ಳುವವರ ಮುಂದೆ ಮಾತಾಡ್ಬೋದು. ಬರೀ ತಪ್ಪುಗಳನ್ನೇ ಹುಡುಕುವವರ ಮಧ್ಯೆ ಮಾತನಾಡಿ ಪ್ರಯೋಜನವಿಲ್ಲ. ಗೆದ್ದವರು ಸಂತೋಷದಿಂದಿರ್ತಾರೆ, ಸೋತವರು ಯೋಚಿಸುತ್ತಾ ಇರ್ತಾರೆ. ಸೋಲು ಗೆಲುವು ಶಾಶ್ವತ ಅಲ್ಲ ಎಂದು ತಿಳಿದವರು ಪ್ರತಿದಿನ ಸಂತೋಷದಿಂದ ಇರ್ತಾರೆ. ಇನ್ನೊಬ್ಬರನ್ನು ಆಟ ಆಡಿಸುವವರಿಗೆ ಬಹುಶಃ ತಿಳಿದಿರೋದಿಲ್ಲ ತನ್ನನ್ನು ಆಡಿಸಲು ಮತ್ತೊಬ್ಬನಿದ್ದಾನೆ ಎಂದು. ಕೆಲವೊಮ್ಮೆ ನಮ್ಮ ಒಳ್ಳೆತನವನ್ನೇ ಬಳಸಿ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ. ಆದ್ದರಿಂದ ಅಗತ್ಯಕ್ಕಿಂತ ಅತಿಯಾದ ಒಳ್ಳೆತನ ಒಳ್ಳೆಯದಲ್ಲ. ಎಲ್ಲವೂ ಹೀಗೇ ನಡೆಯುವುದು ಎಂದು ಮೊದಲೇ ಬರೆದುಕೊಂಡು ಭೂಮಿಗೆ ಬಂದಿರುವಾಗ ಹೊಸದಾಗಿ ಬರೆಯಲು ಏನಿದೆ? ಇರುವಷ್ಟು ದಿನ ಬರೆದಿಟ್ಟಂತೆ ಬದುಕಿ ನಸು ನಗುತ್ತಾ ಹೋಗಬೇಕಷ್ಟೇ. ಸರಿಯಾದ ವ್ಯಕ್ತಿಗಳು ನಿಮ್ಮೊಂದಿಗಿದ್ದರೆ ಕೆಟ್ಟ ದಿನಗಳು ಒಳ್ಳೆಯ ದಿನಗಳಾಗ್ಬೋದು. ನಗುತ್ತಾ ಮಾತಾಡುವಾಗ ಬರುವ ಮಾತುಗಳು ಸುಳ್ಳಾಗ್ಬಹುದು. ಆದರೆ ಕೋಪದಲ್ಲಿ ಮತ್ತು ಆವೇಶದಲ್ಲಿ ಇದ್ದಾಗ ಹೊರಬರುವ ಮಾತುಗಳು ಕಟು ಸತ್ಯವೇ ಆಗಿರ್ತವೆ. ನಿನ್ನ ಕೆಲಸವನ್ನು ನೀನು ಮಾಡಿಕೊಂಡು ಹೋಗು. 100 ನಾಯಿಗಳು ಒಟ್ಟಿಗೆ ಬೊಗಳಿದ್ರೂ ಸಹ ಸಿಂಹದ ಗರ್ಜನೆಯ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ಅದೇ ರೀತಿ 100 ಜನರು ಕೂಗಿ ಸುಳ್ಳನ್ನು ಹರಡಿದ ಮಾತ್ರಕ್ಕೆ ಅದು ನಿಜವಾಗೋದಿಲ್ಲ. ನಿನ್ನ ಕೆಲಸ ನೀನು ಮಾಡ್ತಾ ಹೋಗು. ನಿನ್ನ ಬಗ್ಗೆ ಸತ್ಯ ತಿಳಿದ ದಿನ ನಿನ್ನನ್ನು ದ್ವೇಷಿಸಿದವರೆಲ್ಲರೂ ಚದುರಿ ಹೋಗ್ತಾರೆ. ಮುಂದೆ ಇರುವ ಸಂಬಂಧಿಗಳೇ ಹಿಂದೆ ಮಾತಾಡುವ ಶತ್ರುಗಳು. ದ್ವೇಷವನ್ನು ಸದಾ ಬೆಳೆಯಲು ಬಿಟ್ಟರೆ ಅದು ನಮ್ಮನ್ನು ಸುಡುತ್ತಲೇ ಹೋಗ್ತದೆ. ನೆಮ್ಮದಿಯ ದೃಷ್ಟಿಯಿಂದ ಆದಷ್ಟು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದು ಉತ್ತಮ. ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತದೆ, ಆದರೆ ಗುಣ ಬೇರೆ. ಹಾಗೆ ಕೆಲವರು ನಮ್ಮವರಂತೆ ಕಂಡರೂ ಅವರ ಒಳಗಿನ ರೂಪ ಬೇರೆ ಇರ್ತದೆ. ಮನುಷ್ಯ ಎಷ್ಟೇ ಕೆಂಪಾಗಿದ್ದರೂ ಅವನ ನೆರಳು ಕಪ್ಪಾಗಿ ಇರ್ತದೆ. ನಾನು ಶ್ರೇಷ್ಠ ಎನ್ನುವುದು ಆತ್ಮವಿಶ್ವಾಸ, ನಾನೇ ಶ್ರೇಷ್ಠ ಎನ್ನುವುದು ದುರಹಂಕಾರ. ನಾವು ಈ ಲೋಕಕ್ಕೆ ಏನು ತರದೆ ಹುಟ್ಟುತ್ತೇವೆ, ಏನನ್ನು ತೆಗೆದುಕೊಂಡು ಹೋಗದೆ ಸಾಯ್ತೇವೆ. ದುಃಖಕರ ಸಂಗತಿ ಎಂದರೆ ಜೀವನ ಮತ್ತು ಸಾವಿನ ನಡುವಿನ ಮಧ್ಯದಲ್ಲಿ ನಾವು ತರದಿರುವ ಮತ್ತು ತೆಗೆದುಕೊಂಡು ಹೋಗದ ವಸ್ತುಗಳಿಗಾಗಿ ಹೋರಾಡುತ್ತಲೇ ಇರ್ತೇವೆ. ನಾನು ಅವರಂತೆ ಬೆಳೆಯಬೇಕು ಎನ್ನುವ ಆಸೆ ಇರಬೇಕೇ ಹೊರತು ಅವರು ಬೆಳೆದ್ರಲ್ಲ ಎನ್ನುವ ಅಸೂಯೆ ಇರಬಾರ್ದು. ಗಾಳಿ ಮಾತಿಗೆ ಕಿವಿಗೊಡುವ ಜಾಯಮಾನ ನನ್ನದಲ್ಲ. ಪ್ರತಿಯೊಬ್ಬರನ್ನು ಮೆಚ್ಚಿಸುವ ಅವಶ್ಯಕತೆಯೂ ನನಗಿಲ್ಲ. ನಾನು ಕನ್ನಡಿಯಂತೆ ನೇರ ಮತ್ತು ಸ್ಪಷ್ಟ. ಇಷ್ಟವಾದರೆ ನೋಡಿ, ಇಲ್ಲವಾದರೆ ಮುಂದೆ ನಡೀರಿ. ನನ್ನ ವ್ಯಕ್ತಿತ್ವ ಯಾರಿಗಾಗಿಯೂ ಬಾಗುವುದಿಲ್ಲ. ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿತ್ವ ರೂಪಿಸ್ತದೆ. ತಕ್ಷಣವೇ ಸಿಕ್ಕ ಯಶಸ್ಸು ಅಹಂಕಾರವನ್ನ ಸೃಷ್ಟಿಸ್ತದೆ. ತಡವಾಗಿ ಗೆದ್ದವನು ಮೊದಲನೇ ಸಲಕ್ಕೆ ಗೆದ್ದವರಿಗಿಂತ ಚೆನ್ನಾಗಿ ಪಾಠ ಹೇಳಬಲ್ಲನು ಎಂಬುದು ನೆನಪಿರಲಿ. ಮಾನವನಲ್ಲಿ ಮಾನವೀಯತೆಯನ್ನು ಗುಣ ಇಲ್ಲದಿದ್ದಲ್ಲಿ ಮತ್ಯಾವ ಅದ್ಭುತ ಗುಣಗಳಿದ್ದರೂ ವ್ಯರ್ಥ. ಗುಡಿಸಿದ್ರೆ ಕಸವಿರಬಾರ್ದು, ಬಡಿಸಿದ್ರೆ ಹಸಿವಿರಬಾರ್ದು, ಪ್ರೀತಿ ಮಾಡಿದ್ರೆ ಮೋಸವಿರಬಾರ್ದು, ಸ್ನೇಹ ಮಾಡಿದ್ರೆ ಜೀವ ಇರೋವರೆಗೂ ಬಿಡಬಾರ್ದು. ಜೀವನದಲ್ಲಿ ಯಾರಿಗೂ ಅನಿವಾರ್ಯವಲ್ಲ. ಸ್ವಲ್ಪ ಜನ ನಮ್ಮನ್ನು ಇಷ್ಟಪಡ್ತಾರೆ, ಇನ್ನು ಕೆಲವರು ಇಷ್ಟಪಟ್ಟಂತೆ ನಟಿಸ್ತಾರೆ, ಇನ್ನು ಕೆಲವರು ಅವಶ್ಯಕತೆಗೆ ತಕ್ಕಂತೆ ನಮ್ಮನ್ನ ಬಳಸಿಕೊಳ್ತಾರೆ. ಜಗತ್ತಿನಲ್ಲಿ ಯಾರಿಂದಲೂ ಯಾರನ್ನು ತುಳಿಯಲು ಸಾಧ್ಯವಿಲ್ಲ. ಆದರೆ ತುಳಿಯುವವರ ಮುಂದೆ ತಲೆ ಎತ್ತಿ ನಡೆಯುತ್ತೇನೆ ಎಂಬ ದೃಢತೆ ಇರಲಿ. ಒಳ್ಳೆಯ ಮನಸ್ಸಿನಿಂದ ಯೋಚಿಸಿದ್ರೆ ಕೆಟ್ಟವರಲ್ಲೂ ಒಳ್ಳೆಯತನವನ್ನ ಕಾಣಬಹುದು. ಆದರೆ ಕೆಟ್ಟ ಮನಸ್ಸಿನಿಂದ ಯೋಚಿಸಿದ್ರೆ ಒಳ್ಳೆಯವರಲ್ಲೂ ಕೆಟ್ಟದೇ ಕಾಣಿಸ್ತದೆ. ಎಲ್ಲವನ್ನೂ ಸಹಿಸುವ ಶಕ್ತಿ ಎಲ್ಲರಲ್ಲೂ ಇರಲ್ಲ. ಎಲ್ಲವನ್ನೂ ಸಹಿಸಿ ನಿಂತವರನ್ನು ಯಾರು ಸೋಲಿಸಲು ಆಗಲ್ಲ. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆಯಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ. ಆದರೆ ಅದರ ರಭಸಕ್ಕೆ ಎಲ್ಲವನ್ನು ಗೆಲ್ಲುವ ಸಾಮರ್ಥ್ಯವಿದೆ. ಸನ್ಮಾನ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು. ಹಣ ದೊಡ್ಡದಲ್ಲ, ಗುಣ ದೊಡ್ಡದು. ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಪಾಪ ಕಳೆದು ಹೋಗೋದಿಲ್ಲ. ಮನಸ್ಸಿನಲ್ಲಿ ಹುಟ್ಟುವ ಯೋಚನೆಗಳು ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಿದ್ರೆ ನೀನು ಯಾವ ಸ್ನಾನ ಮಾಡಿಯೂ ಪ್ರಯೋಜನವಿಲ್ಲ. ಸ್ವಾರಿ ಅನ್ನೋ ಪದ ಎಷ್ಟು ವಿಚಿತ್ರ ಅಲ್ವಾ? ಮನುಷ್ಯರು ಹೇಳಿದ್ರೆ ಜಗಳ ಇರಲ್ಲ, ಅದೇ ಡಾಕ್ಟರ್ ಹೇಳಿದ್ರೆ ಮನುಷ್ಯನೇ ಇರಲ್ಲ. ನಿನಗೆ ಬೇಕಾದದ್ದು ಸಿಗಲಿಲ್ಲ ಎಂದು ದೇವರ ಮುಂದೆ ಕೋಪಗೊಳ್ಬೇಡ. ಸ್ವಲ್ಪ ಕಾದು ನೋಡು. ಉತ್ತಮವಾದುದನ್ನು ದೇವರು ನಿನಗೆ ದಯಪಾಲಿಸ್ತಾನೆ. ಮೌನವಾಗಿರ್ತೀನಿ ಅಂದ್ರೆ ಮಾತಾಡೋಕೆ ಧೈರ್ಯ ಇಲ್ಲ ಅಂತಲ್ಲ, ವಾದ ಮಾಡೋಕ್ಕಿಷ್ಟ ಇಲ್ಲ. ಇಲ್ಲಿ ಯಾರೂ ಯಾರಿಗೋಸ್ಕರ ಹುಟ್ಟಿಲ್ಲ. ಕಷ್ಟ ಸುಖ ಏನೇ ಬಂದರೂ ನಾವೇ ಅನುಭವಿಸಬೇಕು. ನಾವು ಹೇಗೆ ಬಾಳಬೇಕೆಂಬುದನ್ನು ನಾವೇ ನಿರ್ಧಾರ ಮಾಡಬೇಕು. ಇಲ್ಲಿ ಯಾವುದು ಶಾಶ್ವತವಲ್ಲ, ಎಲ್ಲರೂ ತಾತ್ಕಾಲಿಕ. ಭಗವಂತ ಬರೆದಿರೋ ಹಣೆಬರ. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇಲ್ಲ. ಒಬ್ಬ ವ್ಯಕ್ತಿ ಹೆಚ್ಚು ಆಕರ್ಷಕನಾಗುವುದು ಅವನ ನೋಟದಿಂದಲ್ಲ, ಬದಲಾಗಿ ಅವನು ತೋರಿಸುವ ದಯೆ, ಗೌರವ ಮತ್ತು ನಿಷ್ಠೆಯಿಂದ. ಎಷ್ಟು ದಿನದ ಋಣಾನುಬಂಧವೋ ಅಷ್ಟೇ ದಿನ ಪ್ರತಿಯೊಬ್ಬರೂ ನಮ್ಮ ಜೊತೆ ಇರ್ತಾರೆ. ಅದು ಮುಗಿದ ಮೇಲೆ ದೂರ ಹೋಗ್ತಾರೆ. ಕೆಲವರು ಸತ್ತು ದೂರ ಹೋದ್ರೆ ಮತ್ತೆ ಕೆಲವರು ಬದುಕಿರುವಾಗಲೇ ದೂರ ಹೋಗ್ತಾರೆ. ನಾವ್ಯಾರನ್ನ ಜಾಸ್ತಿ ನಂಬ್ತೇವೋ ಅವರೇ ನಮ್ಮ ನಂಬಿಕೆಯ ಕೊಲೆ ಮಾಡ್ತಾರೆ. ಅದಕ್ಕೆ ಯಾರ ಮೇಲೂ ಜಾಸ್ತಿ ನಂಬಿಕೆ ಇಡೋಕೆ ಹೋಗ್ಬೇಡಿ. ನಿಮ್ಮನ್ನು ನೀವು ನಂಬಿ ಬದುಕಿ.
ಶ್ರಮವು ನಿನ್ನದೇ, ಸಮಯವು ನಿನ್ನದೇ, ಸಾಧಿಸುವ ಛಲವಿದ್ದರೆ ಪ್ರತಿಫಲ ಕೂಡ ನಿನ್ನದಾಗುವುದು ಓ ಮನಸ್ಸೆ. ವಸ್ತುವಿನ ಬೆಲೆ ಕೊಳ್ಳುವುದಕ್ಕೆ ಮುಂಚೆ ತಿಳಿದುಕೊಳ್ತೇವೆ, ಮನುಷ್ಯನ ಬೆಲೆ ಕಳೆದುಕೊಂಡ ನಂತರ ತಿಳಿದುಕೊಳ್ತೇವೆ. ಎಲ್ಲಿಯ ತನಕ ಎಲ್ಲವನ್ನು ಸಹಿಸಿ ಸುಮ್ಮನಿರ್ತೇವೋ ಅಲ್ಲಿಯ ತನಕ ನಾವು ಎಲ್ಲರಿಗೂ ಒಳ್ಳೆಯವರಾಗೇ ಇರ್ತೇವೆ. ಒಂದು ವೇಳೆ ಅನುಭವಿಸಿದ ಅನ್ಯಾಯವನ್ನು ಬಾಯಿ ಬಿಟ್ಟೆವೋ ಆಗ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟವರಾಗ್ತೇವೆ. ಕೆಲಸಕ್ಕೆ ಬಾರದ ಮಾತು ಮತ್ತು ಕೆಲಸಕ್ಕೆ ಬಾರದ ಜನಗಳಿಂದ ದೂರವಿದ್ದಷ್ಟು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗ್ತದೆ. ನೀವೆಷ್ಟೇ ಸಿರಿವಂತರಾಗಿರ್ಬೋದು, ಮೊದಲು ನಿಮ್ಮ ಮಕ್ಕಳಿಗೆ ಬಡತನದ ಪಾಠ ಹೇಳಿಕೊಡಿ. ಬಡತನದಿಂದ ಕಲಿತ ಪಾಠವೇ ನಿಮ್ಮ ಮಕ್ಕಳ ಭವಿಷ್ಯದ ಭವ್ಯ ಬುನಾದಿ ಆಗ್ತದೆ. ಸಂತೋಷ, ನಂಬಿಕೆ ಎನ್ನುವುದು ಮಾರಾಟಕ್ಕೆ ದೊರಕುವುದಿಲ್ಲ. ಸಂತೋಷವನ್ನು ಮನುಷ್ಯರ ಬಳಿ ಹಂಚಿಕೊಳ್ಬೇಕು, ನಂಬಿಕೆಯನ್ನು ಮನಸ್ಸಿನಿಂದ ಹಂಚಿಕೊಳ್ಬೇಕು. ಇರೋ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರೋದಕ್ಕೆ ಕಲಿಬೇಕು. ಯಾಕಂದ್ರೆ ಮರಳಿ ಬರೋದು ನೆನಪುಗಳು ಮಾತ್ರ, ಸಮಯವಲ್ಲ. ಕಾಲಿನ ಕೆಳಗೆ ಇರುವ ಧೂಳನ್ನು ಕೇವಲವಾಗಿ ನೋಡಬೇಡಿ. ಯಾಕಂದ್ರೆ ಕಣ್ಣಲ್ಲಿ ಬಿದ್ದಾಗಲೇ ಗೊತ್ತಾಗೋದು ಧೂಳಿನ ಬೆಲೆ. ಹಾಗೆ ಯಾರನ್ನು ಕೂಡ ಕೇವಲವಾಗಿ ಕೀಳಾಗಿ ನೋಡಬೇಡಿ. ಎಲ್ಲರಿಗೂ ಕೂಡ ಒಂದು ಗೌರವ ಹಾಗೂ ಬೆಲೆ ಇದ್ದೇ ಇರ್ತದೆ. ಅದು ಗೊತ್ತಾಗುವುದು ಸಮಯ ಬಂದಾಗಲೇ. ಹಿಂದೆ ಜನರ ಬಟ್ಟೆಗಳು ಕೊಳೆಯಾಗಿರುತ್ತಿದ್ದವು, ಆದ್ರೆ ಮನಸ್ಸು ಸ್ವಚ್ಛವಾಗಿತ್ತು. ಈಗ ಜನರ ಬಟ್ಟೆಗಳು ಸ್ವಚ್ಛವಾಗಿವೆ, ಆದ್ರೆ ಮನಸ್ಸು ಕೊಳೆಯಾಗಿದೆ. ತಾನೇ ಅತಿ ಬುದ್ಧಿವಂತನೆಂದು ಮೆರೆದಾಡುವವನಿಗೆ ತಾನು ಅತಿ ಮೂರ್ಖ ಎಂದು ಅರ್ಥವಾಗುವುದು ತಾನು ತೋಡಿದ ಹಳ್ಳಕ್ಕೆ ತಾನೇ ಬಿದ್ದಾಗ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಹೇಳೋಕಾಗ್ದಿರೋ ನೋವಿರುತ್ತೆ. ಕೆಲವರು ಅಳ್ತಾರೆ, ಕೆಲವರು ಅತ್ತು ಕಣ್ಣೀರು ಒರೆಸೋಕೆ ಯಾರಿಲ್ಲ ಅಂತ ನಗ್ತಾರೆ ಅಷ್ಟೇ. ಮಾತಿಗೆ ಮರುಳಾಗಬೇಡ ಮನುಷ್ಯ. ಇದು ಬಣ್ಣ ಬಣ್ಣಗಳಿಂದ ಕೂಡಿದ ಪ್ರಪಂಚ. ಎಲ್ಲರೂ ನಮ್ಮವರಂತೆ ಕಂಡರೂ ಯಾರು ನಮ್ಮವರಲ್ಲ. ಅವರ ಅವಶ್ಯಕತೆ ಮುಗಿದ ತಕ್ಷಣ ನೀನು ಯಾರು ಎಂಬುದೇ ಮರೆತು ಬಿಡ್ತಾರೆ. ಒಣ ಮರದ ಹತ್ತಿರ ಯಾವ ಪಕ್ಷಿಯೂ ಸುಳಿಯೋದಿಲ್ಲ. ಹಣವಿಲ್ಲದ ಮನುಜನ ನೆಂಟಸ್ತಿಕೆ ಸ್ನೇಹ ಯಾರು ಬಯಸೋದಿಲ್ಲ. ತನ್ನ ಪಾದದ ಕೆಳಗೆ ಸಿಕ್ಕಿಕೊಂಡಿದ್ದ ಅಳಿಲನ್ನು ಕಂಡ ಭಗವಂತ ಕೇಳಿದ, ನೀನೇಕೆ ಕೂಗದೆ ಸುಮ್ಮನಿದ್ದೆ? ಅಳಿಲು ಹೇಳಿತು, ಯಾರನ್ನ ಕೂಗಲಿ ತಂದೆ, ನೀನೇ ನನ್ನ ತುಳಿದ ಮೇಲೆ. ಯಾರೊಬ್ಬರ ಬಡತನ ನೋಡಿ ಸಂಬಂಧವನ್ನು ಮುರಿದುಕೊಳ್ಬೇಡಿ. ಯಾಕಂದ್ರೆ ಬಡವರ ಮನೆಯಲ್ಲಿ ಸಿಗುವ ಗೌರವ ಶ್ರೀಮಂತರ ಮನೆಯಲ್ಲಿ ಎಂದೆಂದಿಗೂ ಸಿಗೋದಿಲ್ಲ. ಆಸೆ ನಮ್ಮದಾದ್ರೆ ಆಯಸ್ಸು ದೇವರದು. ಕೊಟ್ಟಾಗ ಸ್ವೀಕರಿಸಬೇಕು, ಕಿತ್ಕೊಂಡಾಗ ಯಾರಿಗೂ ಹೇಳದೆ ಸುಮ್ಮನೆ ಹೋಗ್ಬೇಕು. ಖಾಲಿ ಕೈಯಲ್ಲಿ ಬಂದಿದ್ದೀವಿ, ಖಾಲಿ ಕೈಯಲ್ಲಿ ಹೋಗ್ತೀವಿ. ಮೊದಲ ಸ್ನಾನ ಜ್ಞಾಪಕವಿಲ್ಲ, ಕೊನೆಯ ಸ್ನಾನ ಗೊತ್ತಿಲ್ಲ. ಹೋಗುವಾಗ ನಾವೇನನ್ನು ಹೊತ್ಕೊಂಡು ಹೋಗಲ್ಲ. ಇರುವಷ್ಟು ದಿನ ನೆಮ್ಮದಿಯಾಗಿರೋಣ. ಹುಟ್ಟು ಕಣ್ಣು ಬಿಟ್ಟು ಜಗತ್ತು ನೋಡಿದಾಗ ನಾನು ಅಳುತ್ತಿದ್ದರೆ ನನ್ನವರು ನಗುತ್ತಿದ್ದರು. ಸಾವು ಕಣ್ಣು ಮುಚ್ಚಿ ಜಗತ್ತಿನಿಂದ ನಾನು ನಗುನಗುತ್ತಾ ಹೋಗ್ಬೇಕಾದ್ರೆ ನನ್ನವರು ಅಳುತ್ತಿದ್ದರು. ಇಷ್ಟೇ ಜೀವನ. ಮನುಷ್ಯನ ಸ್ವಭಾವವೇ ತುಂಬ ವಿಚಿತ್ರ. ಸತ್ಯ ಹೇಳಿದ್ರೆ ಸಹಿಸಲಾರದ ಕೋಪ ಬರುತ್ತೆ. ಅದೇ ಸುಳ್ಳು ಹೇಳಿ ಬಣ್ಣ ಬಣ್ಣದ ಮಾತಾಡಿದ್ರೆ ತುಂಬ ಮೆಚ್ಚುತ್ತಾರೆ. ಯಾಕಂದ್ರೆ ಇಂದಿನ ಕಾಲದಲ್ಲಿ ಸುಳ್ಳಿಗಿರುವ ಮೌಲ್ಯ ಸತ್ಯಕ್ಕಿಲ್ಲ. ಹೆತ್ತವರ ಋಣ ಬಿಟ್ಟು ಬೇರೆ ಯಾರೊಬ್ಬರ ಋಣ ಉಳಿಸ್ಕೊಳ್ಬಾರ್ದು. ಸಮಯ ಬಂದಾಗ ಎಲ್ಲರೂ ಹೀಯಾಳಿಸುವವರೇ. ಹರಿದ ಬಟ್ಟೆ ಚಪ್ಪಲಿ ನನ್ನದಾದ್ರೂ ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿರ್ಲಿ. ಬಡತನ ನನಗಿದ್ದರೂ ಪರವಾಗಿಲ್ಲ, ನನ್ನ ಮಕ್ಕಳು ಯಾರ ಮುಂದೆ ಕೈ ಚಾಚದಿರಲಿ ಎನ್ನುವ ಜೀವ ತಂದೆ ತಾಯಿ ಮಾತ್ರ. ಹಣದಿಂದ ನೆಮ್ಮದಿ ಹುಡುಕಲು ಹೋಗಬೇಡಿ. ಪ್ರೀತಿ ವಿಶ್ವಾಸದಲ್ಲಿ ನೆಮ್ಮದಿ ಹುಡುಕಿ. ನೆಮ್ಮದಿ ಇಲ್ಲದ ಜೀವನ ಎಷ್ಟೇ ಹಣವಿದ್ದರೂ ವ್ಯರ್ಥ. ಗಳಿಸಿದ ಗರ್ವದಲ್ಲಿ ಗಂಜಿ ಉಂಡ ನೆನಪು ಮಾಸದಿರಲಿ. ಚುಚ್ಚಿ ಮಾತಾಡಿ ನಮ್ಮ ಮನಸ್ಸನ್ನು ನೋಯಿಸುವವರಿಗೆ ನಮ್ಮ ಮೌನವೇ ಉತ್ತರ ಆಗಬೇಕು. ಯಾಕಂದ್ರೆ ಅವರಿಗೆ ನಮಗಿಂತ ಒಳ್ಳೆ ಉತ್ತರ ಕಾಲವೇ ಕೊಡುತ್ತೆ. ಕೆಲವರು ಬದುಕಿನಲ್ಲಿ ನಿಮ್ಮನ್ನು ಸೋಲಿಸೋಕೆ ಆಗಲ್ಲ ಅಂದಾಗ ನಿಮ್ಮನ್ನು ಆಡಿಕೊಳ್ಳಲು ಶುರು ಮಾಡ್ತಾರೆ ಅಷ್ಟೇ. ಸಂಬಂಧಗಳು ಚೆನ್ನಾಗಿದ್ದಾಗ ನಾವು ಮಾಡಿದ್ದು ಮಾತಾಡಿದ್ದು ತಪ್ಪೇ ಆಗಿದ್ರು ಸರಿಯಾಗಿ ಕಾಣುತ್ತೆ. ಅದೇ ಆ ಸಂಬಂಧ ಹಳಸೋದಾಗ ನಾವು ಮಾಡ್ತಾ ಇರೋದು ಮಾತಾಡ್ತಾ ಇರೋದು ಸರಿಯಾಗಿದ್ರೂ ಕೂಡ ತಪ್ಪಾಗಿ ಕಾಣ್ತದೆ. ಈ ಜೀವನನೇ ಹೀಗೆ. ಅವ್ರವ್ರಿಗೆ ಹೇಗ್ ಬೇಕು ಹಾಗೆ ಅಲ್ವಾ. ಸ್ವರ್ಗ ಎಲ್ಲೋ ಇಲ್ಲ, ಮನಸ್ಸು ಶಾಂತವಾಗಿದ್ರೆ ಸಾಕು, ಅದೇ ಸ್ವರ್ಗ. ಬೇಕಾಗಿದ್ದು ಸಿಕ್ಕಿದೆ ಅಂತ ಜೊತೆಯಲ್ಲಿರುವುದನ್ನ ಬಿಡಬಾರ್ದು. ಹೊಸ ಪರಿಚಯಗಳು ಚೆನ್ನಾಗಿದೆ ಎಂದು ಹಳೆಯ ಸಂಬಂಧಗಳನ್ನ ಮರಿಬಾರ್ದು. ಆಹ್ವಾನ ಇಲ್ಲದ ಕಡೆ ಹೋಗುವುದು, ಬೆಲೆ ಇಲ್ಲದ ಕಡೆ ಮಾತಾಡೋದು ಎರಡೂ ಮಾನಹಾನಿಗೆ ಮೂಲ. ಕೆಲವೊಮ್ಮೆ ನಮ್ಮ ಒಳ್ಳೆತನವನ್ನೇ ಬಳಸಿ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ. ಆದ್ದರಿಂದ ಅಗತ್ಯಕ್ಕಿಂತ ಅತಿಯಾದ ಒಳ್ಳೆತನ ಒಳ್ಳೆದಲ್ಲ. ಅತಿಯಾದ್ರೆ ಅಮೃತವೂ ವಿಷವೇ. ತಪ್ಪುಗಳನ್ನು ಮಾಡದವರು ಯಾರೂ ಇಲ್ಲ. ತಿದ್ದಿಕೊಂಡವನು ಬುದ್ಧಿವಂತ, ಶ್ರಮಿಸಿದವನು ಹೃದಯವಂತ. ಯಾರೊಬ್ಬರ ಬಡತನ ನೋಡಿ ಸಂಬಂಧವನ್ನು ಮುರಿದುಕೊಳ್ಬೇಡಿ. ಯಾಕಂದ್ರೆ ಬಡವರ ಮನೆಯಲ್ಲಿ ಸಿಗುವ ಗೌರವ ಶ್ರೀಮಂತರ ಮನೆಯಲ್ಲಿ ಎಂದೆಂದಿಗೂ ಸಿಗೋದಿಲ್ಲ. ಒಬ್ಬ ಮನುಷ್ಯನಿಗೆ ಎಷ್ಟಾದರೂ ಹಣ ಇರಬಹುದು, ಆದ್ರೆ ಇನ್ನೊಬ್ಬ ಮನುಷ್ಯನನ್ನು ಕೀಳಾಗಿ ಕಾಣುವ ರೋಗ ಇರಬಾರ್ದು. ಇಷ್ಟಪಟ್ಟಿದ್ದು ಸಿಗದೇ ಇರ್ಬೋದು, ಆದ್ರೆ ಕಷ್ಟಪಟ್ಟಿದ್ದು ಸಿಕ್ಕೇ ಸಿಗುತ್ತೆ. ನನ್ನ ಬಗ್ಗೆ ನನ್ನ ಹಿಂದೆ ನೀನು ಕತೆ ಹೇಳಿದ್ರೆ ನಿನ್ನ ಹಿಂದೆ ನಿನ್ನ ಬಗ್ಗೆ ಬೇರೊಬ್ಬರು ಕಾದಂಬರಿ ಬರೀತಾರೆ. ನೆನಪಿರ್ಲಿ, ಕಾಲ ಯಾರನ್ನು ಸುಮ್ಮನೆ ಬಿಡುವುದಿಲ್ಲ. ನೊಣ ಮತ್ತು ಜೇನು ನೊಣ ಎರಡು ಒಂದೇ ಜಾತಿ. ಆದ್ರೂ ಜೇನು ನೊಣ ಜೇನು ಹುಡುಕಿದ್ರೆ
ನೊಣ ಕೊಳಕು ಹುಡುಕ್ತದೆ. ಅವರವರ ವರ್ತನೆಯಲ್ಲಿ ಅವರ ಯೋಗ್ಯತೆ ತಿಳಿಯುತ್ತದೆ. ಯಾವಾಗಲೂ ಸಂತೋಷದಿಂದಿರಿ, ಯಾಕಂದ್ರೆ ಸಂಜೆಗೆ ಬರೀ ಸೂರ್ಯ ಮಾತ್ರ ಮುಳುಗೋದಿಲ್ಲ, ನಮ್ಮ ಆಯಸ್ಸಿನ ಒಂದು ದಿನವೂ ಮುಗಿದಿರ್ತದೆ. ತಪ್ಪು ಅನ್ನೋದು ಜೀವನದ ಒಂದು ಪುಟ ಅಷ್ಟೇ, ಆದರೆ ಸಂಬಂಧಗಳು ಒಂದು ಸಂಪೂರ್ಣ ಪುಸ್ತಕ. ಆದ್ದರಿಂದ ಒಂದೇ ಪುಟಕ್ಕಾಗಿ ಪೂರ್ಣ ಪುಸ್ತಕವನ್ನು ಕಳೆದುಕೊಳ್ಬೇಡಿ. ನಾವು ಹೋರಾಡಬೇಕಾಗಿರುವುದು ನಮ್ಮ ಬದುಕಿನ ಜೊತೆ, ನಮ್ಮ ಬೆನ್ನ ಹಿಂದೆ ಮಾತಾಡೋರ ಜೊತೆ ಅಲ್ಲ. ನೆನಪಿಡಿ, ಊರೆಲ್ಲ ತಿರುಗಾಡಿದ್ರೂ ಚಪ್ಪಲಿ ಹೊರಗಡೆ ಬಿಟ್ಟು ಬರ್ತೇವೆ. ಅದೇ ತರ ಕೆಲವರನ್ನು ಎಷ್ಟು ಎತ್ತಿ ಮೆರೆಸಿದ್ರು ಅವರನ್ನು ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು. ಜೀವನದಲ್ಲಿ ಅಂದವಾಗಿ ಇರುವುದಕ್ಕಿಂತ ಆನಂದವಾಗಿ ಇರೋದು ಮುಖ್ಯ. ಒಬ್ಬರ ಮನ ನೋಯಿಸಲು 1 ನಿಮಿಷ ಸಾಕು, ಆದರೆ ಆ ನೊಂದ ಮನಸ್ಸನ್ನು ಸರಿಪಡಿಸಲು ವರ್ಷಗಳೇ ಬೇಕು. ಜೀವನದಲ್ಲಿ ಅರಿತು ಬಾಳೋದ್ಕಿಂತ ಮರೆತು ಬಾಳೋದು ಕಲಿಬೇಕು. ಯಾಕಂದ್ರೆ ಇಲ್ಲಿ ಯಾರಿಗೆ ಯಾರೂ ಆಗಲ್ಲ. 1000 ಜನ 1000 ಮಾತಾಡ್ತಾರೆ ಅಂತ ತಲೆಗಚ್ಕೋಬಾರ್ದು. ನಾವೇನು ಅಂತ ನಮಗೆ ಗೊತ್ತಿದ್ರೆ ಸಾಕು, ಅದೇ ಜೀವನ. ಒಬ್ಬರ ಬಾಳಲ್ಲಿ ಬೆಳಕು ಆಗದೇ ಇದ್ದರೂ ಪರವಾಗಿಲ್ಲ, ಆದರೆ ಒಬ್ಬರ ಬಾಳನ್ನು ಕತ್ತಲು ಮಾತ್ರ ಮಾಡಬೇಡಿ. ಮಿತಿ ಇಲ್ಲದಂಗೆ ಮೆರೆದವರನ್ನು ಗತಿ ಇಲ್ಲದಂಗೆ ಮಾಡೋದೇ ಕರ್ಮ. ಇನ್ನೊಬ್ಬರ ಹಂಗಲ್ಲಿ ಬದುಕೋದು ಯಾವತ್ತಿದ್ರೂ ನರಕಾನೆ. ಗಂಜಿ ಕುಡಿದ್ರೂ ಪರವಾಗಿಲ್ಲ, ನಮ್ಮ ಅನ್ನವನ್ನ ನಾವೇ ದುಡಿದುಕೊಳ್ಬೇಕು. ಜಗತ್ತು ಹೇಗಿದೆ ಅಂದ್ರೆ, ನಾವು ಹೇಳುವ ಸತ್ಯಕ್ಕಿಂತ ಇತರರು ನಮ್ಮ ಬಗ್ಗೆ ಹೇಳುವ ಸುಳ್ಳಿಗೆ ಪ್ರಾಮುಖ್ಯತೆ ಹೆಚ್ಚು. ಮೈ ಮೇಲೆ ಕೊಳಕು ಬಟ್ಟೆ ಇದ್ದರೂ ಪರವಾಗಿಲ್ಲ, ಮನಸ್ಸಲ್ಲಿ ಕೊಳಕು ಆಲೋಚನೆಗಳು ಇರಬಾರ್ದು. ಕೈಯಿಂದ ಬಿಸಾಡಿದ ಕಲ್ಲು, ನಾಲಿಗೆಯಿಂದ ಹೊರಬಂದ ಪದಗಳು, ಕಳೆದು ಹೋದ ಸಮಯ, ಕಳೆದುಕೊಂಡ ನಂಬಿಕೆ ಎಂದಿಗೂ ಮರಳಿ ಬರೋದಿಲ್ಲ. ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಯನ್ನು ಮೋಸ ಮಾಡ್ತಾರೋ ಅವರ ಮೋಸಕ್ಕೆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತೆ. ಪರಿಚಯದ ಹೊಸದರಲ್ಲಿ ಎಲ್ಲವೂ ಸುಂದರ, ಬಿಡುವಿಲ್ಲದ ಮಾತುಕತೆ, ಮುಗಿಯದ ಕರೆ, ನಿಲ್ಲದ ಸಂದೇಶ, ಪ್ರೀತಿ, ಕಾಳಜಿ, ಆದ್ಯತೆ. ಸ್ವಲ್ಪ ಸಮಯದ ನಂತರ ಯಾವುದೂ ಮೊದಲಿನಂತೆ ಇರೋದಿಲ್ಲ. ಕಾರಣ ಇಷ್ಟೇ, ಬದಲಾವಣೆ ಜಗದ ನಿಯಮ. ಬದಲಾವಣೆ ಜಗದ ನಿಯಮ ಅಂತಾರೆ, ಅಲ್ಲ, ಬದಲಾವಣೆ ಜನಗಳ ನಿಯಮ ಅಷ್ಟೇ. ಹುಟ್ಟುವ ಸೂರ್ಯ, ಹುಣ್ಣಿಮೆ, ಚಂದ್ರ ಎಲ್ಲವೂ ಹಾಗೇ ಇದೆ. ಬದಲಾಗೋದು, ಬದಲಾಯಿಸೋದು ಮನುಷ್ಯರು ಮಾತ್ರ. ನಮಗಿಂತ ಮೇಲೆ ಇರುವವರನ್ನ ನೋಡಿ ದುಃಖ ಪಡುವ ಬದಲು ನಮಗಿಂತ ಕೆಳಗಿರುವವರನ್ನ ನೋಡಿ ದೇವರು ನಮ್ಮನ್ನು ಇಷ್ಟು ಚೆನ್ನಾಗಿ ಇಟ್ಟಿದ್ದಾನಲ್ಲ ಎಂದು ಖುಷಿ ಪಡಬೇಕು. ಆರೋಗ್ಯ, ನೆಮ್ಮದಿಗಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದ್ರೇನಂತೆ, ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಿದ್ದಾನೆ. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ಕೊಡ್ತಾನೆ. ದುಡಿಮೆಯಲ್ಲಿ ಕಳೆದ ಸಮಯ ವ್ಯರ್ಥವಾಗೋದಿಲ್ಲ. ಯಾರನ್ನೋ ನಂಬಿಕೊಂಡು ನಡೆಸೋ ಜೀವನಕ್ಕಿಂತ, ನಮ್ಮನ್ನ ನಾವು ನಂಬಿಕೊಂಡು ನಡೆಸೋ ಜೀವನಕ್ಕಿಂತ ಉತ್ತಮ ಜೀವನ ಮತ್ತೊಂದಿಲ್ಲ. ನೆನಪುಗಳು ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ ಕೊನೆ ಉಸಿರು ಇರೋವರೆಗೂ ನಮ್ಮ ಜೊತೆಯಲ್ಲೇ ಇರುತ್ತೆ. ಮನುಷ್ಯರ ಸ್ವಭಾವ 2 ತರ. ಒಂದು, ಅವಶ್ಯಕತೆ ಇದ್ದಾಗ ಜೇನು ತುಪ್ಪದ ತರ ಸಿಹಿಯಾಗಿ ಮಾತಾಡ್ತಾರೆ. ಅವಶ್ಯಕತೆ ಮುಗಿದ ಮೇಲೆ ಚೇಳು ಚುಚ್ಚಿದ ಹಾಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಅರ್ಥವಿಲ್ಲದ ಮಾತಿಗೆ ಎಷ್ಟು ಸಮಯ ನೀಡಿದ್ರೂ ವ್ಯರ್ಥ. ಹಾಗೆ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದ್ರೆ ಜೀವನವೇ ವ್ಯರ್ಥ. ಹಣ ಮನುಷ್ಯನನ್ನ ಬದಲಾಯಿಸೋದಿಲ್ಲ, ಮನುಷ್ಯನ ನಿಜ ಸ್ವರೂಪವನ್ನ ಹೊರಗೆ ಹಾಕ್ತದೆ. ನಮ್ಮ ನೆಮ್ಮದಿ ಹಾಳಾಗುವುದು ನಾವು ಹೇಳಿರುವ ಸುಳ್ಳುಗಳಿಂದಲ್ಲ, ಹೇಳದೆ ಬಚ್ಚಿಟ್ಟುಕೊಂಡಿರುವ ಸತ್ಯಗಳಿಂದ. ಸುಮ್ಮನೆ ತಮಾಷೆ ಮಾಡಿದೆ ಅನ್ನೋದ್ರ ಹಿಂದೆ ನಿಜ ಇರುತ್ತೆ. ಏನಾದ್ರೂ ಮಾಡ್ಕೋ ಅನ್ನೋದ್ರ ಹಿಂದೆ ಕಾಳಜಿ ಇರುತ್ತೆ. ಇರ್ಲಿ ಪರವಾಗಿಲ್ಲ ಅನ್ನೋದ್ರ ಹಿಂದೆ ನೋವಿರುತ್ತೆ. ನಿರ್ಧಾರ ಬದಲಾಗುವವರೆಗೂ ಬದುಕು ಬದಲಾಗೋದಿಲ್ಲ. ಒಳ್ಳೆತನಕ್ಕೆ ಸೋಲಿರ್ಬೋದು, ಆದರೆ ಎಂದಿಗೂ ಸಾವಿರೋದಿಲ್ಲ. ರೂಪ ಮತ್ತು ರೂಪಾಯಿ ಯಾವುದು ಶಾಶ್ವತವಲ್ಲ. ಮನುಷ್ಯನ ಒಳ್ಳೆಯ ಗುಣವೇ ಕೊನೆ ತನಕ ಶಾಶ್ವತ. ನನ್ನವರು ನನ್ನವರೆಂದು ಹಮ್ಮಿನಿಂದ ಮೆರೆಯಬೇಡ. ನಿನ್ನವರು ನಿನ್ನ ಕೈಯಲ್ಲಿ ಹಣವಿರೋ ತನಕ ನಿನಗ್ ನೀನೆ ನಿನ್ನ ಜೀವನದ ಕೊನೆ ತನಕ ಓ ಮನವೇ. ಯೋಗ್ಯತೆ ಮೀರಿದ ಬಯಕೆಗಳು ಅನಾಹುತಕ್ಕೆ ದಾರಿ. ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ನಮ್ಮನ್ನು ನೋಯಿಸ್ತಾರೋ ಅವರೆಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ. ಅಂಥವರಿಂದ ದೂರವಿರುವುದೇ ಒಳ್ಳೆಯದು. ರೀಪ್ಲೇ ಮಾಡಿಲ್ಲ ಅಂದ್ರೆ ಸುಮ್ಮನಿದ್ದಾರೆ ಅಂತಲ್ಲ, ಸದ್ದಿಲ್ಲದೆ ಗಮನಿಸುತ್ತಿದ್ದಾರೆ ಅಂತ. ಬೇವಿನ ಮರಕ್ಕೆ ಬೆಲ್ಲದ ಅಭಿಷೇಕ ಮಾಡಿದ್ರೆ ಅದು ಹೇಗೆ ಸಿಹಿಯಾಗಲ್ಲವೋ ಹಾಗೆ ನಮ್ಮ ಜೀವನದಲ್ಲಿರುವ ಕೆಲವೊಂದು ಸಂಬಂಧಗಳಿಗೆ ನಾವೆಷ್ಟೇ ಗೌರವ ಬೆಲೆ ಕೊಟ್ಟರು ಅದು ಬೇವಿನಂತೆ ಕಹಿಯಾಗಿರುವುದೇ ವಿನ ಎಂದಿಗೂ ಸಿಹಿಯಾಗದು. ಜೀವನವೆಂಬ 3 ಅಕ್ಷರದ ಪಥದಲ್ಲಿ ಹಲವಾರು ವ್ಯಕ್ತಿಗಳ ಆಗಮನ ಮತ್ತು ನಿರ್ಗಮನವಾಗ್ತದೆ. ಅದರಲ್ಲಿ ಕೆಲವರು ಸಂತೋಷವನ್ನ ನೀಡ್ತಾರೆ, ಕೆಲವರು ದುಃಖವನ್ನು ನೀಡ್ತಾರೆ, ಮತ್ತೆ ಕೆಲವರು ಏನು ಹೇಳದೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದು ಬಿಡ್ತಾರೆ. ಹಠ ಎಂಬ ಅಸ್ತ್ರವನ್ನು ಯಶಸ್ಸಿಗೆ ಉಪಯೋಗಿಸು, ದ್ವೇಷಕ್ಕಲ್ಲ. ಯಾರನ್ನು ಕೀಳಾಗಿ ನೋಡಬೇಡಿ. ನಾಳೆ ಅವರ ಮುಂದೆ ಕೈಕಟ್ಟಿ ನಿಲ್ಲುವ ಆ ಸಮಯ ನಿಮಗೂ ಬರ್ಬೋದು. ಯಾರು ಯಾರನ್ನ ಯಾರಿಂದ ಯಾವಾಗ ಎಲ್ಲಿ ಹೇಗೆ ಬೇಕಾದರೂ ದೂರ ಮಾಡ್ಬೋದು, ಆದರೆ ಮನಸ್ಸಿನಿಂದ ನೆನಪಿನಿಂದ ಹೃದಯದಿಂದ ದೂರ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ.
ಹಿಡಿತವಿಲ್ಲದೆ ಹೊರಹಾಕಲ್ಪಟ್ಟ ಕೋಪ ತಿರುಗಿ ಬಂದು ನಿಮ್ಮನ್ನೇ ನುಂಗುತ್ತದೆ. ಸ್ವಾಭಿಮಾನವನ್ನು ಕಳೆದುಕೊಂಡು ಸಾವಿರಾರು ಜನರ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಬ್ಬರೇ ಇರುವುದು ಎಷ್ಟೋ ಮೇಲಲ್ವೇ? ಎಲ್ಲರಿಗೂ ನಾವು ಅರ್ಥವಾಗಲು ಸಾಧ್ಯವಿಲ್ಲ. ತಕ್ಕಡಿ ಕೇವಲ ತೂಕ ತೂಗ್ತದೆ, ಗುಣಮಟ್ಟವನ್ನಲ್ಲ. ಮನುಷ್ಯ ಕುಗ್ಗುವುದು ಎರಡೇ ಕಾರಣಕ್ಕಾಗಿ. ನಂಬಿದವರು ತನ್ನ ಭಾವನೆಗಳೊಂದಿಗೆ ಆಟ ಆಡಿದಾಗ, ತಾನು ನಂಬಿದವರೇ ತಮ್ಮ ಅವಶ್ಯಕತೆ ಮುಗಿದ ಮೇಲೆ ಬಿಟ್ಟು ಹೋದಾಗ. ಯಾರೋ ಕೇಳಿದ್ರು, ಎಲ್ಲವೂ ದುಬಾರಿಯಾಗಿದೆ, ಆದರೆ ಬೆಂಕಿ ಕಡ್ಡಿಯ ಬೆಲೆ ₹1 ಏಕೆ ಇದೆ ಅಂತ. ಅದಕ್ಕೆ ನಾನು ಹೇಳಿದೆ, ಯಾಕಂದ್ರೆ ಬೆಂಕಿ ಹಚ್ಚುವವರ ಬೆಲೆ ಎಂದಿಗೂ ಹೆಚ್ಚಾಗೋದಿಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡಿಕೊಳ್ಳೋರಿಗೆ ಮೋಸ ಮಾಡೋಕ್ ಬರಲ್ಲ, ಮೋಸ ಮಾಡೋರಿಗೆ ಕೋಪನೇ ಬರಲ್ಲ. ಸಾಲ ಕೊಡೋರ್ಗಿಂತ ಬದುಕುವ ದಾರಿಯ ಬಗ್ಗೆ ಸಲಹೆ ಕೊಡೋರು ತುಂಬಾ ಮುಖ್ಯ. ಕೇವಲ ನಿನ್ನಲ್ಲಿರುವ ತಪ್ಪುಗಳನ್ನೇ ಹುಡುಕುವವರಿಗೆ ನಿನ್ನಲ್ಲಿರುವ ಒಳ್ಳೆತನ ಎಂದಿಗೂ ಅರ್ಥವಾಗುವುದಿಲ್ಲ. ಮನುಷ್ಯ ಬದಲಾಗೋದು ಮತ್ತು ಹಾಳಾಗೋದು ಒಂದೇ ಕಾರಣಕ್ಕೆ. ಇನ್ನೊಬ್ಬರ ಮಾತು ಕೇಳಿ ಮಾತಾಡಿದಂತೆ ಜೀವಿಸಲು ಆಗೋದಿಲ್ಲ, ಬರೆದಿಟ್ಟಂತೆ ಬದುಕಲು ಆಗೋದಿಲ್ಲ. ನಮ್ಮಿಂದ ಬೇರೆಯವರಿಗೆ ತೊಂದರೆಯಾಗದಂತೆ ಬದುಕಿದ್ರೆ ಸಾಕು, ಅದೇ ಸಂತೃಪ್ತ ಬದುಕು. ಮನುಷ್ಯ ತನ್ನ ದುಡಿಮೆಯಿಂದ ಬಡವನಾಗಿರೋದಿಲ್ಲ, ಬದಲಾಗಿ ತನ್ನ ಬಯಕೆಗಳಿಂದ ಬಡವನಾಗಿರ್ತಾನೆ. ಸ್ನೇಹ ಮತ್ತು ಸಂಬಂಧಗಳಲ್ಲಿ ನಂಬಿಕೆಯನ್ನು ಕಳೆದುಕೊಂಡಾಗ ಮಾತುಗಳೆಲ್ಲವೂ ಮುಳ್ಳಾಗಿರ್ತವೆ. ಸಂಬಂಧದ ಬೆಲೆ ಗೊತ್ತಿರುವವರು ಅದನ್ನು ಉಳಿಸಿಕೊಳ್ಳಲು ಸಮಯ ಬಂದಾಗ ಸೋಲಲು ಸಹ ಹಿಂಜರಿಯೋದಿಲ್ಲ. ಆದರೆ ಅಹಂಕಾರದಿಂದ ತುಂಬಿರುವವರು ಸಂಬಂಧಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ದಾರಿ ಇಲ್ಲಂತ ನಡೆಯುವುದನ್ನೇ ನಿಲ್ಲಿಸಬಾರ್ದು. ನಾವು ನಡೆದಿದ್ದೇ ದಾರಿ ಆಗ್ಬೇಕು. ಆ ದಾರಿ 4 ಜನಕ್ಕೆ ಸ್ಫೂರ್ತಿ ಆಗ್ಬೇಕು. ಮನುಷ್ಯ ಹೂಗಳಂತೆ ಬದುಕ್ತಾನೆ. ಮನದಲ್ಲಿ ದುಃಖ ತುಂಬಿದಾಗ ಬಾಡ್ತಾನೆ, ಮನಸ್ಸಲ್ಲಿ ಸಂತೋಷ ತುಂಬಿದಾಗ ಅರಳ್ತಾನೆ. ಈ ಅರಳಿ ಬಾಳುವ ನಡುವೆ ನಗಿಸುತ್ತಾ ನಗುತ್ತಾ ಬದುಕುವುದೇ ಜೀವನ. ಚಿನ್ನ ಅಕ್ಕ ತಂಗಿಯರನ್ನು ದೂರ ಮಾಡುತ್ತೆ, ಜಾಗ ಅಣ್ಣ ತಮ್ಮಂದಿರನ್ನು ದೂರ ಮಾಡುತ್ತೆ. 2 ಇಂಚಿನ ನಾಲಿಗೆ ಸಂಬಂಧವನ್ನ ಕೆಡಿಸುತ್ತೆ. 3 ಕಾಸಿನ ನೋಟು 6 ಅಡಿ ಮನುಷ್ಯನನ್ನು ತನ್ನಂತೆ ಆಡಿಸುತ್ತೆ. ನೆನಪಿಟ್ಕೋ, ನೀನು ಎಲ್ಲಿಯವರೆಗೆ ಅವರ ಉಪಯೋಗಕ್ಕೆ ಬರ್ತೀಯೋ ಅಲ್ಲಿಯವರೆಗೆ ಮಾತ್ರ ನೀನು ತುಂಬಾ ಒಳ್ಳೆಯವನು, ಹಾಗೆ ನಿನ್ನನ್ನು ಪ್ರೀತಿಸ್ತಾರೆ. ಭಗವಂತ ನಮ್ಮ ಬದುಕಿನ ಕಾದಂಬರಿ ಚೆನ್ನಾಗೇ ಬರೆದಿದ್ದಾನೆ. ಕೆಟ್ಟ ಅಧ್ಯಾಯಗಳನ್ನು ನಾವೇ ಸೇರಿಸಿಕೊಂಡಿದ್ದೇವೆ ಅಷ್ಟೇ. ದಾರಿ ಬೇರೆಯವರಿಂದ ಕೇಳಿ ತಿಳಿಬಹುದು, ಆದರೆ ಗುರಿ ಮಾತ್ರ ನಮ್ಮದೇ ಆಗಿರಬೇಕು. ಸುಳ್ಳು ಹೇಳುವವರಿಗೆ ಉಪಾಯ ಜಾಸ್ತಿ, ಸತ್ಯ ಹೇಳುವವರಿಗೆ ಅಪಾಯ ಜಾಸ್ತಿ. ಮಿತಿ ಮೀರಿದ ಕನಸು ಜೀವನ ನಾಶಗೊಳಿಸಿದ್ರೆ, ಹಿಡಿತ ತಪ್ಪಿದ ಮನಸ್ಸು ಜೀವನವನ್ನೇ ಬಲಿ ಪಡೆಯಬಲ್ಲದು. ಅವಶ್ಯಕತೆ ಎಂಬ ಅನುಕಂಪ ಮುಗಿದ ಮೇಲೆ ಯಾರ್ಯಾರಿಗೂ ನೆನಪಾಗೋದಿಲ್ಲ. ಕೇವಲ ದೇವಸ್ಥಾನಕ್ಕೆ ಹೋದರೆ ಪುಣ್ಯ ಬರೋದಿಲ್ಲ. ಪುಣ್ಯ ಅರಳುವುದು ಹೃದಯ ಶುದ್ಧವಾದಾಗ ಮತ್ತು ಪಾಪ ಪ್ರಜ್ಞೆಯನ್ನು ಕಳೆದುಕೊಂಡಾಗ ಮಾತ್ರ. ನನ್ನ ನೋವಿಗೆ ನಾನು ಬೇರೆಯವರ ಹೊಣೆ ಮಾಡ್ತಾ ಇಲ್ಲ. ನಂಬಿದಕ್ಕೆ ನನಗೆ ಸಿಕ್ಕ ಅತಿ ದೊಡ್ಡ ಉಡುಗೊರೆ. ಭಗವಂತನ ಬರವಣಿಗೆ ಅಂದವಾಗಿದ್ರೆ ಬದುಕಿನ ಮೆರವಣಿಗೆ ಚಂದವಾಗಿರ್ತದೆ. ವಿಷ ಹಾಗೂ ವೇಷ ಈ ಎರಡೂ ಕೂಡ ಒಂದೇ. ಯಾಕಂದ್ರೆ ವಿಷ ಮನುಷ್ಯನನ್ನು ಸಾಯಿಸ್ತದೆ, ವೇಷ ಮನಸ್ಸನ್ನು ಸಾಯಿಸ್ತದೆ. ಇಷ್ಟವಿಲ್ಲದ ಪ್ರೀತಿ ಬೊಗಸೆಯಲ್ಲಿ ಹಿಡಿದ ನೀರಿನಂತೆ. ನಾವೆಷ್ಟೇ ಜೋಪಾನವಾಗಿ ಹಿಡಿದ್ರೂ ಜಾರಿ ಹೋಗ್ತದೆ. ತಪ್ಪುಗಳು ನಿಮಿಷದಲ್ಲಿ ನಡೆಯುತ್ತದೆ, ಆದರೆ ಅದರ ಪರಿಣಾಮಗಳು ವರ್ಷಗಟ್ಟಲೆ ಕಾಡ್ತವೆ. ಆದ್ದರಿಂದ ಯೋಚನೆ ಮಾಡಿ ಹೆಜ್ಜೆ ಇಡಿ. ನಿಮ್ಮ ಭವಿಷ್ಯ ಬದಲಾಗಬೇಕಾದ್ರೆ ಮೊದಲು ನಿಮ್ಮ ಹವ್ಯಾಸಗಳನ್ನು ಬದಲಿಸಿಕೊಳ್ಳಿ. ಒಬ್ಬ ವ್ಯಕ್ತಿ ಎಲ್ಲರ ಹತ್ತಿರನೂ ಒಳ್ಳೆಯವನಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಎಲ್ಲರ ಹತ್ತಿರ ಒಳ್ಳೆಯವನಾಗಿದ್ರೆ ಅವನು ಶಕುನಿನೇ ಆಗಿರಬೇಕು. ಮುಖದ ಭಾವನೆಯನ್ನು ಯಾರು ಬೇಕಾದರೂ ಗುರುತಿಸಬಹುದು, ಆದರೆ ಮನದೊಳಗಿನ ಖಿನ್ನತೆಯನ್ನು ಕೇವಲ ಆತ್ಮೀಯರಿಗೆ ಮಾತ್ರ ಗುರುತಿಸಲು ಸಾಧ್ಯ. ಸಂಬಂಧಗಳು ಸಂಪತ್ತಾಗಿ ಬೆಳೆಯಬೇಕು. ಸಂಪತ್ತನ್ನು ನೋಡಿ ಸಂಬಂಧಗಳು ಬೆಳೆಯಬಾರದು. ಚಲಾವಣೆಯಲ್ಲಿದ್ರೆ ಮಾತ್ರ ನೋಟಿಗೂ ಬೆಲೆ, ಸಂಪಾದನೆ ಮಾಡಿದ್ರೆ ಮಾತ್ರ ಮನುಷ್ಯನಿಗೆ ಬೆಲೆ. ಒತ್ತಾಯದಿಂದ ಒಬ್ಬರ ಜೀವನದಲ್ಲಿ ಇರುವುದಕ್ಕಿಂತ ಅವರ ಸಂತೋಷಕ್ಕಾಗಿ ಅವರಿಂದ ದೂರ ಇರುವುದೇ ಒಳ್ಳೆಯದು. ಅಪ್ಪ ಗಳಿಸಿಟ್ಟಿದ್ದು ಯಾವಾಗಲೂ ಬೆಳೆಯುತ್ತಲೇ ಇರಬೇಕು, ಅದು ಸಂಪತ್ತಾಗಲಿ ಅಥವಾ ಗೌರವವಾಗಲಿ. ಕೆಲವರು ನಮಗೆ ಅವರ ಫೋನಿನಲ್ಲಿ ಮಾತ್ರ ಜಾಗ ಕೊಟ್ಟಿರ್ತಾರೆ, ಆದರೆ ಅವರ ಮನಸ್ಸಿನಲ್ಲಿ ಕೊಟ್ಟೇ ಇರೋದಿಲ್ಲ. ಅಂತರಂಗ ಶುದ್ಧವಿಲ್ಲದ ಮೇಲೆ ಯಾವ ಬ್ರ್ಯಾಂಡ್ ಬಟ್ಟೆ ತೊಟ್ಟರೇನು ಫಲ? ಜೀವನದಲ್ಲಿ ಯಾವುದನ್ನು ಸ್ವೀಕರಿಸಬೇಕು ಎಂಬ ಜ್ಞಾನವೇ ಬದುಕನ್ನು ಅರಿಯುವ ಮೊದಲ ಹೆಜ್ಜೆ. ಹಣವು ಜನರನ್ನು ಒಂದು ಮಾಡುವುದಕ್ಕಿಂತ ಹೆಚ್ಚಾಗಿ ಜನರನ್ನು ದೂರ ಮಾಡ್ತದೆ. ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಎಂದು ಎಲ್ಲರಿಗೂ ಗೊತ್ತಾಗ್ತದೆ. ಜೀವನದಲ್ಲಿ ನೀನು ಸೋತರೆ ನಿನ್ನವರು ನನ್ನವರು ಯಾರು ಎಂದು ನಿನಗೆ ಗೊತ್ತಾಗ್ತದೆ. ಅತಿಯಾಗಿ ನಂಬಿದ್ರೆ ನಂಬಿಕೆಗೆ ಪದೇ ಪದೇ ಪೆಟ್ಟು ಬೀಳ್ತದೆ. ಅತಿಯಾಗಿ ಹಚ್ಚಿಕೊಂಡ್ರೆ ಮನಸ್ಸಿಗೆ ಮತ್ತೆ ಮತ್ತೆ ಮೋಸ ಆಗ್ತದೆ. ಕೇವಲ ಹೂ ಏರಿಸಿ ಪೂಜೆ ಮಾಡುವುದರಿಂದ ಮಾತ್ರ ದೇವರು ಒಲಿಯೋದಿಲ್ಲ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದರಿಂದಲೂ ದೇವರು ಖಂಡಿತವಾಗಿ ಒಲಿಯುತ್ತಾನೆ. ಎಲ್ಲ ಗುಣಗಳಿಗಿಂತಲೂ ಶ್ರೇಷ್ಠವಾದ ಗುಣವೆಂದ್ರೆ ಎಲ್ಲರೊಡನೆ ಹೊಂದಿಕೊಂಡು ಹೋಗುವುದು. ಸಮಯವಿದ್ದಾಗ ಭೇಟಿಯಾಗುವುದು, ಮಾತನಾಡಿಸುವುದು ವ್ಯವಹಾರ. ಸಮಯ ಮಾಡಿಕೊಂಡು ಭೇಟಿಯಾಗುವುದು, ಮಾತಾಡಿಸೋದು ಮಮಕಾರ.
ನಿನ್ನ ಉಪಕಾರವೇ ನಿನಗೆ ಶಾಪವಾದೀತು. ಒಳ್ಳೆತನವನ್ನು ಕಂಡಲ್ಲಿ ಖರ್ಚು ಮಾಡಬೇಡ. ಕೆಲವು ದಿನಗಳ ಹಿಂದೆ ರಾತ್ರಿ 12 ಗಂಟೆವರೆಗೂ ಮಾತಾಡ್ತಾ ಇದ್ವಿ, ಆದ್ರೆ ಈಗ ಹಾಯ್ ಅಂತ ಕಳಿಸೋಕೆ ಭಯ ಆಗಿದೆ. ಕಾರಣ ಮೊದಲಿದ್ದ ಪ್ರೀತಿ ಈಗ ಇಲ್ಲವಾಗಿದೆ. ನಮ್ಮ ಸಮಯ ಕೆಟ್ಟಾಗ ನಾವು ಒಳ್ಳೇದೇ ಮಾಡಿದ್ರು ಕೆಟ್ಟದಾಗಿ ಕಾಣುತ್ತೆ. ಆಹಾರದ ಮೇಲೆ ಅಹಂಕಾರ ತೋರಿಸಬೇಡ, ಯಾಕಂದ್ರೆ ಅಹಂಕಾರ ತೋರಿಸೋಕೆ ಶಕ್ತಿ ಕೊಟ್ಟಿರೋದು ಕೂಡ ಆಹಾರನೇ. ಬೊಗಳದ ನಾಯಿ ಇಲ್ಲ, ಟೀಕಿಸದ ಬಾಯಿಲ್ಲ, ಇವೆರಡು ಇಲ್ಲದ ಊರೇ ಇಲ್ಲ. ನಾವು ನಮ್ಮ ಕೆಲಸವನ್ನು ಮಾಡುತ್ತಾ ಮುನ್ನಡೆಯಬೇಕು. ಕೆಲವು ಸಂಬಂಧಗಳು ಬಾಡಿಗೆ ಮನೆತರ. ನಾವೆಷ್ಟೇ ಪ್ರೀತಿ ವಿಶ್ವಾಸ ತೋರಿದ್ರು ಎಂದಿಗೂ ನಮ್ಮ ಸ್ವಂತದಾಗೋದಿಲ್ಲ. ಜನರು ನಮ್ಮ ಹಿಂದೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂದ್ರೆ ಅವರು ನಮಗಿಂತ ತುಂಬಾ ಹಿಂದಿದ್ದಾರೆ ಎಂದರ್ಥ. ಜನರಲ್ಲಿ ಸಕ್ಕರೆ ಭಯ ಎಷ್ಟು ಹೆಚ್ಚಾಯಿತು ಅಂದ್ರೆ ಆಹಾರದಲ್ಲಿ ಸಿಹಿ ತಿನ್ನುವುದಿರ್ಲಿ, ಸಿಹಿಯಾಗಿ ಮಾತಾಡೋದನ್ನು ಕೂಡ ಮರೆತು ಬಿಟ್ಟಿದ್ದಾರೆ. 10 ರೂಪಾಯಿ ಸಂಪಾದನೆ ಮಾಡಿದ್ರೆ ಹಲವಾರು ರೀತಿಯ ಮನುಷ್ಯರು ನಿನಗೆ ಪರಿಚಯ ಆಗ್ತಾರೆ. 10 ರೂಪಾಯಿ ಸಾಲ ಕೇಳಿದಾಗ ಪರಿಚಯ ಇರುವವರು ಇಲ್ಲದ ಹಾಗೆ ದೂರ ಓಡಿ ಹೋಗ್ತಾರೆ. ಇದು ವಿಚಿತ್ರ. ಎಷ್ಟು ಸಾಧ್ಯವಿದೆಯೋ ಅಷ್ಟು ಮಾತ್ರ ಬಾಗು. ವಿನಾಕಾರಣ ಬಾಗುವುದು ಕೇವಲ ಮತ್ತೊಬ್ಬರ ಅಹಂನನ್ನ ಹೆಚ್ಚಿಸ್ತದೆ. ಚಾಡಿ ಹೇಳಿ ಒಬ್ಬರಿಂದೊಬ್ಬರಿಗೆ ಕಲಹಗಳನ್ನು ತಂದಿಡುವವನು ಬೇರೆ ಪಾಪ ಕರ್ಮಗಳನ್ನು ಮಾಡಬೇಕಾಗಿಲ್ಲ. ಶತ್ರುಗಳೊಂದಿಗೆ ಯುದ್ಧ ಮಾಡಬಹುದು, ಆದರೆ ಹಿತಶತ್ರುಗಳೊಂದಿಗೆ ಯುದ್ಧ ಮಾಡುವುದು ತುಂಬಾ ಕಷ್ಟ. ಯಾಕಂದ್ರೆ ಶತ್ರುಗಳು ಎದುರಿನಿಂದ ದಾಳಿ ಮಾಡ್ತಾರೆ, ಹಿತಶತ್ರುಗಳು ಬೆನ್ನ ಹಿಂದೆ ದಾಳಿ ಮಾಡ್ತಾರೆ. ಇನ್ನೊಬ್ಬರನ್ನ ನಗಿಸಿ ನಗು, ನೋಯಿಸಿ ನಗಬೇಡ. ತಾಯಿ ಕಲಿಸುವ ಪಾಠ, ತಾಯಿಯಿಂದ ಸಿಗುವ ಸಂಸ್ಕಾರ ಯಾವ ವಿಶ್ವವಿದ್ಯಾನಿಲಯಗಳು ಕಲಿಸೋದಿಲ್ಲ. ಪದೇ ಪದೇ ನಿನಗೆ ಕಷ್ಟಗಳು ಬರ್ತಿವೆ ಅಂದ್ರೆ ನಿನ್ನ ಹಣೆಬರ ಸರಿಲ್ಲ ಅಂತಲ್ಲ, ಮುಂದೆ ನಿನಗೋಸ್ಕರ ತುಂಬಾ ಒಳ್ಳೆಯ ದಿನಗಳು ಕಾಯ್ತಿವೆ ಎಂದರ್ಥ. ಸಂಬಂಧ ಎನ್ನುವುದು ಅರಿತು ತಿದ್ದುವಂತೆ ಇರಬೇಕೇ ಹೊರತು ಹರಿದು ತಿನ್ನುವಂತೆ ಇರಬಾರದು. ಪ್ರತಿಯೊಂದು ನೋವು ಒಂದು ಪಾಠವನ್ನ ಕಲಿಸ್ತದೆ. ಪ್ರತಿಯೊಂದು ಪಾಠ ವ್ಯಕ್ತಿಯನ್ನ ಬದಲಿಸ್ತದೆ. ಅಗತ್ಯ ವೇಳೆಯಲ್ಲಿ ಕೊಟ್ಟದ್ದು ಅಲ್ಪವಾದರೂ ಅದು ಅಮೂಲ್ಯ. ದೇವರಿದ್ದಾನೆ ಎಂಬ ನಂಬಿಕೆ ಬಲವಾಗಿರ್ಬೇಕೇ ಹೊರತು ದೇವರೇ ಎಲ್ಲವನ್ನೂ ಮಾಡ್ತಾನೆ ಎಂಬ ಭ್ರಮೆಯಲ್ಲಿ ಬದುಕಬಾರ್ದು. ಜೀವನದ ಅತೀ ದೊಡ್ಡ ಸಾಧನೆ ಅಂದ್ರೆ ಯಾರ ಬದುಕನ್ನು ಹಾಳು ಮಾಡದೆ ಬದುಕುವುದು. ಮನುಷ್ಯನಿಗೆ ಮನುಷ್ಯನನ್ನು ಕಂಡರೆ ಆಗೋದಿಲ್ಲ. ಯಾಕೆ ಗೊತ್ತಾ? ಎಲ್ಲಿ ಅವನು ತನ್ನ ಸಮನಾಗಿ ಬೆಳೆದು ನಿಲ್ಲುತ್ತಾನೆ ಎಂಬ ಸ್ವಾರ್ಥದಿಂದ. ಸಂಬಂಧಗಳು ದೀಪದ ಎಣ್ಣೆಯಂತಿರಬೇಕು. ಯಾರೆಷ್ಟೇ ಬತ್ತಿ ಇಟ್ಟರೂ ಅದು ಬೆಳಗುತ್ತಿರಬೇಕು. ಜೀವನದಲ್ಲಿ ನೀನು ಎಂದೋ ಯಾರಿಗೋ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗೋದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿನ್ನ ಬಳಿ ಬಂದೇ ಬರ್ತದೆ. ನಾವು ಬೇರೆಯವರ ಬಗ್ಗೆ ಮಾತಾಡುವಾಗ ನಾವೆಷ್ಟು ಯೋಗ್ಯರಿದ್ದೀವಿ ಎಂಬುದನ್ನು ಯೋಚಿಸಬೇಕು. ಒಳ್ಳೆಯವರಿಗೆ ಇರುವಷ್ಟು ಶತ್ರುಗಳು ಕೆಟ್ಟವರಿಗಿರಲ್ಲ, ಕೆಟ್ಟವರಿಗೆ ಇರುವಷ್ಟು ಮಿತ್ರರು ಒಳ್ಳೆಯವರಿಗಿರಲ್ಲ. ಇಲ್ಲಿ ನಿಮ್ಮ ತಪ್ಪುಗಳನ್ನು ಮಾತ್ರ ಲೆಕ್ಕ ಹಾಕ್ತಾರೆ. ತಲೆ ಕೆಡಿಸ್ಕೊಳ್ಬೇಡಿ, ಒಳ್ಳೆಯದು ಆ ದೇವರು ಲೆಕ್ಕ ಹಾಕಿರ್ತಾನೆ. ನನ್ನ ಪ್ರಕಾರ ಜೀವನ ಅಂದ್ರೆ ಸೊಕ್ಕು ತೋರಿಸುವ ಜನರ ನಡುವೆ ನಕ್ಕು ಬದುಕುವುದೇ ಜೀವನ. ಬಾಲ್ಯದ ದಿನಗಳೇ ಚೆನ್ನಾಗಿತ್ತು. ಕೈಕಾಲುಗಳಿಗೆ ಗಾಯ ಆಗುತ್ತಿತ್ತೆ ಹೊರತು ಮನಸ್ಸಿಗೆ ಗಾಯ ಆಗ್ತಿರ್ಲಿಲ್ಲ. ಭಗವಂತನ ಲೆಕ್ಕಾಚಾರ ಹೇಗೆ ಅಂದ್ರೆ ನಮಗೆಷ್ಟೇ ಜ್ಞಾನವಿದ್ದರೂ ಕೆಲವೊಮ್ಮೆ ನಮ್ಮ ಲೆಕ್ಕಾಚಾರ ತಪ್ಪಿಬಿಡ್ತದೆ. ಯಾಕಂದ್ರೆ ನಾವು ಕೂಡಿಸಿ ಗುಣಿಸುವಷ್ಟರಲ್ಲಿ ಮೇಲಿರುವವನು ನಮ್ಮನ್ನೇ ಬಾಗಿಸಿ ಕಳೆದಿರ್ತಾನೆ. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ, ಅತಿಯಾದ ಪ್ರೀತಿಯೂ ಒಳ್ಳೆಯದಲ್ಲ. ಅತಿ ಭರವಸೆಯಂತೂ ಬೇಡವೇ ಬೇಡ. ಯಾಕಂದ್ರೆ ಅತಿ ಎನ್ನುವುದೇ ಅತಿಯಾಗಿ ನೋಯಿಸ್ತದೆ. ಜಗತ್ತಿನಲ್ಲಿ ದೇವರಿಗಿಂತ ಶ್ರೇಷ್ಠ ಸೂತ್ರಧಾರ ಯಾರೂ ಇಲ್ಲ. ಯಾಕಂದ್ರೆ ಮನುಷ್ಯನಿಗಿಂತ ಶ್ರೇಷ್ಠ ನಾಟಕಗಾರ ಯಾರೂ ಇಲ್ಲ. ಗುಣದಿಂದ ಮಾನವನನ್ನು ಗೌರವಿಸಬೇಕೇ ಹೊರತು ಅವನ ಜಾತಿಯಿಂದಲ್ಲ. ಧರ್ಮಕ್ಕೆ ತಲೆಬಾಗಬೇಕೇ ಹೊರತು ದುಷ್ಟರಿಗಲ್ಲ. ಮಾನವೀಯತೆಗೆ ತಲೆಬಾಗಬೇಕೇ ಹೊರತು ಅವಿವೇಕಿಗಳಿಗಲ್ಲ. ನಾವೆಷ್ಟೇ ಒಳ್ಳೆಯವರಾಗಿದ್ರು ಯಾರೋ ಒಬ್ಬರ ಕಥೆಯಲ್ಲಿ ನಾವು ಕೆಟ್ಟವರಾಗಿ ಇರ್ತೇವೆ. ಕೆಟ್ಟವರು ತುಂಬಾ ಬೆಳಿಬೋದು, ಆದರೆ ಹೆಚ್ಚು ದಿನ ಉಳಿಯೋದಿಲ್ಲ. ಒಳ್ಳೆಯವರನ್ನ ತುಂಬ ತುಳಿಬೋದು, ಆದರೆ ನಾಶ ಮಾಡೋಕ್ಕಾಗೋದಿಲ್ಲ. ದುಡಿಯದೇ ಇದ್ದರೆ ಕೆಟ್ಟು ಹೋಗುವೆ, ದುಡಿದು ಇಟ್ಟರೆ ಕೊಟ್ಟು ಹೋಗುವೆ. ಆದ್ದರಿಂದ ಅವರಿವರ ಅದರಿದರ ಚಿಂತೆ ಬಿಟ್ಟು ಬದುಕು ಮನವೇ. ಇಲ್ಲಿ ಎಲ್ಲ ನಶ್ವರವೇ. ಆರೋಗ್ಯ ನೆಮ್ಮದಿಯಿಂದ ಬದುಕುವುದೇ ಬದುಕು. ಎಲ್ಲಿ ನಿಯತ್ತಾಗಿರ್ತೀವೋ ಅಲ್ಲೇ ತುಂಬ ನೋವು ಸಿಗೋದು. ಯಾರಿಗಾಗಿ ಬದುಕು, ಯಾರಿಗಾಗಿ ಹೋರಾಟ, ಯಾರಿಗಾಗಿ ಹಂಬಲ. ಅಯ್ಯೋ ಹುಚ್ಚು ಮನವೇ, ಇಲ್ಲಿ ಯಾರು ಕೂಡ ನಿನ್ನವರಲ್ಲ. ಎಲ್ಲರೂ ಅವರವರ ಸ್ವಾರ್ಥಕ್ಕೆ ನಿನ್ನನ್ನು ಬಳಸಿಕೊಳ್ಳುತ್ತಿದ್ದಾರೆ ಅಷ್ಟೇ. ತಾಳ್ಮೆಯಿಂದ ಪಡೆದುಕೊಂಡಿರುವುದನ್ನು ಕೋಪದಿಂದ ಕಳೆದುಕೊಳ್ಬಾರ್ದು. ಅದು ವ್ಯಕ್ತಿಯಾದ್ರೂ ಸರಿ, ವಸ್ತುವಾದ್ರೂ ಸರಿ. ಜೀವನದಲ್ಲಿ ನಿರೀಕ್ಷೆಗಳು ನೀಡಿದ ನಗುವಿಗಿಂತ ನಿರಾಸೆಗಳು ನೀಡಿದ ನೋವೇ ಜಾಸ್ತಿ. ಅಪ್ಪನ ರೊಕ್ಕದಾಗ ಶ್ರೀಮಂತರಾದವರು ಬಾಳ ಮಂದಿ, ದುಡಿದ ರೊಕ್ಕದಾಗ ಅಪ್ಪನನ್ನು ಶ್ರೀಮಂತ ಮಾಡಿದವರು ಬಾಳ ಕಮ್ಮಿ. ಯಾವಾಗಲೂ ಸಂತೋಷದಿಂದಿರಿ. ಯಾಕಂದ್ರೆ
ಸಂಜೆಗೆ ಬರೀ ಸೂರ್ಯ ಮಾತ್ರ ಮುಳುಗೋದಿಲ್ಲ, ನಮ್ಮ ಆಯಸ್ಸಿನ ಒಂದು ದಿನವೂ ಮುಳುಗುತ್ತದೆ. ವಿಪರ್ಯಾಸ ಹೇಗಿದೆ ಅಂದ್ರೆ, ಅಡ್ಡ ದಾರಿಯಲ್ಲಿ ಬಂದ ಬೆಕ್ಕಿಗೆ ಅಪಶಕುನ ಎಂದರು, ಅಡ್ಡ ದಾರಿಯಲ್ಲಿ ಬೆಳೆದ ಮನುಷ್ಯನಿಗೆ ಶ್ರೀಮಂತ ಎಂದರು. ದುಡ್ಡಿನಿಂದ ಒಳ್ಳೆಯದನ್ನು ಕೊಂಡುಕೊಳ್ಬಹುದು, ಆದರೆ ಒಳ್ಳೆಯವರನ್ನಲ್ಲ. ಒಳ್ಳೆಯ ಆಲೋಚನೆಗಳು ಮತ್ತು ಉದ್ದೇಶಗಳನ್ನು ಹೊಂದಿರುವ ವ್ಯಕ್ತಿಗೆ ದೇವರು ಖಂಡಿತವಾಗಿಯೂ ಒಂದಲ್ಲ ಒಂದು ರೂಪದಲ್ಲಿ ಸಹಾಯ ಮಾಡಲು ಬರ್ತಾನೆ. ಮನುಷ್ಯ ಎಷ್ಟೇ ಜಾಣನಾಗಿದ್ದರೂ ನಾಳೆಯ ದಿನ ಹೇಗಿರ್ತದೆ ಎಂಬುದು ತಿಳಿಯಲಾರದಂತ ದಡ್ಡನಾಗಿರ್ತಾನೆ. ಜನರು ಬದಲಾಗ್ಬೋದು, ಮನಸ್ಸು ಬದಲಾಗ್ಬೋದು, ಸ್ಥಳಗಳು ಸಹ ಬದಲಾಗ್ಬೋದು, ಆದರೆ ನೆನಪುಗಳು ಎಂದಿಗೂ ಬದಲಾಗದು. ನೀರಿನಿಂದ ಹಣೆಯನ್ನು ತೊಳೆಯಲು ಸಾಧ್ಯವೇ ಹೊರತು ಹಣೆಬರವನ್ನು ತೊಳೆಯಲು ಸಾಧ್ಯವಿಲ್ಲ. ಸಂಸ್ಕಾರ ಇಲ್ಲದಿದ್ರೆ 10 ಪದವಿ, ಉನ್ನತ ಉದ್ಯೋಗ, ಕೋಟಿ ಕೋಟಿ ಹಣ ಇದ್ದರೂ ಎಲ್ಲವೂ ವ್ಯರ್ಥ. ಬಂದದ್ದು ಬರಲಿ, ಹೋದದ್ದು ಹೋಗ್ಲಿ, ಆದಷ್ಟು ನಗ್ತಾ ಇರಿ. ಇಲ್ಲಿ ನಾವೇ ಶಾಶ್ವತವಾಗಿ ಇರೋದಿಲ್ಲ, ಇನ್ನು ಈ ಕಷ್ಟ ಸುಖಗಳು ಶಾಶ್ವತನ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಸೊ ವಿಡಿಯೋಸ್ ನೋಡಿದ ಬಳಿಕ ಕಮೆಂಟ್ ಆಪ್ಷನ್ನ ಪಕ್ಕ ಒಂದು ಹೈಪ್ ಅನ್ನೋ ಬಟನ್ ಇದೆ. ಈ ಹೈಪ್ ಮೂಲಕ ನೀವು ನನಗೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಕೊಡ್ಬೋದು. ಇದರಿಂದ ನಿಮಗೆ ₹1 ಕೂಡ ಕಟ್ಟಾಗಲ್ಲ. ಬಟ್ ಈ ವಿಡಿಯೋಸ್ಗಳು, ಸೊ ಅಂದರೆ ನನ್ನ ವೀಡಿಯೋಸ್ಗಳು ಇನ್ನೊಂದಿಷ್ಟು ಜನರಿಗೆ ರೀಚ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಸೊ ದಯವಿಟ್ಟು ಹೈಪ್ ಅನ್ನೋ ಬಟನ್ನಲ್ಲಿ ಕ್ಲಿಕ್ ಮಾಡಿ, ಕಮೆಂಟ್ಸ್ ಪಕ್ಕ ಇರುವಂಥ ಹೈಪ್ ಬಟನನ್ನು ಕ್ಲಿಕ್ ಮಾಡಿ, ಪಾಯಿಂಟ್ಸ್ ಕೊಡಿ. ಈ ವಿಡಿಯೋಗಳು, ಈ ಸ್ಫೂರ್ತಿದಾಯಕ ಮಾತುಗಳು ಒಂದಿಷ್ಟು ಹೃದಯಗಳಿಗೆ ತಲುಪಲಿ ಅಂತ ಹೇಳ್ತಾ, ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ನಿಮ್ಮ ಕರಾವಳಿ ವಾಟ್ಸಪ್ ಇರೋ AK ಶೆಟ್ಟಿನಡೂರು ಕಡೆಯಿಂದ ಧನ್ಯವಾದಗಳು.